ಓಕೆ, ಈಗ ನೆಕ್ಸ್ಟ್ ಯಾರ ಟರ್ನು? ಒಂದ್ ನಿಮಿಷ. ನೀನ್ ತಿರುಗಿಸ್ತೀಯಾ? ಇಲ್ಲ, ಕಮರ್ಷಿಯಲ್ ಬ್ರೇಕ್ ತರ ಆಟದ ಮಧ್ಯೆ ಒಂದು ಸಣ್ಣ ಬ್ರೇಕ್ ತಗೋಣ. ನಾನು ಹೋಗಿ ಎಲ್ರಿಗೂ ಜ್ಯೂಸು ಸ್ನಾಕ್ಸ್ ತಂದ್ಬಿಡ್ತೀನಿ. ಓಕೆ ಓಕೆ ಓಕೆ, ತಗೊಂಡು ಹೋಗು. ಯಾವುದಿದು ಅನ್ನೋನ್ ನಂಬರು? ಯಾವುದು ಗೆಳೆಯ ಫೋನು? ಮಾತಾಡೋ. ಗೊತ್ತಿಲ್ಲ ಕಣ, ಯಾವುದೋ ಅನ್ನೋನ್ ನಂಬರು. ಸೈಲೆಂಟ್ಗೆ ಹಾಕ್ಬಿಡ್ತೀನಿ. ಪಾರ್ಟಿ ಎಂಜಾಯ್ ಮಾಡ್ತಾ ಇದೀವಿ, ಇದ್ರ ಮಧ್ಯೆ ಫೋನ್ ಯಾಕೆ? ಸೈಲೆಂಟ್ಗೆ ಹಾಕಿದ್ದೀನಿ. ಸೂಪರ್. ಈ ಅಪ್ಪನೂ ಫೋನ್ ತೆಗಿತಾ ಇಲ್ವಲ್ಲ, ಏನು ಮಾಡೋದೀಗ? ಹಿಂಗಿರ್ಬೇಕು. ಜ್ಯೂಸ್ ರೆಡಿ. ಓಕೆ. ಥ್ಯಾಂಕ್ ಯು. ಓಕೆ, ಬ್ರೇಕ್ ಕೆ ಬಾದ್ ಮತ್ತೆ ಆಟನ ಸ್ಟಾರ್ಟ್ ಮಾಡೋಣ. ಈಗ ಯಾರ ಟರ್ನು? ಏನಪ್ಪ ರಾಜ, ರೂತಾ ಡೇರ? ನೀನ್ ಬಿಡು, ಡೇರಿಂಗು ಡ್ಯಾಶಿಂಗು ಅಂತ ನಮಗೆ ಗೊತ್ತು. ಡೇರಿಂಗ್ ತಾನೆ? ಓಕೆ, ಐಲ್ ಗೋ ಫಾರ್ ಡೇರ್. ಓಕೆ, ಈಗ ನಾನೊಂದು ಇಮ್ಯಾಜಿನರಿ ಸೀನ್ ಕೊಡ್ತೀನಿ, ಅದರ ಪ್ರಕಾರ ನೀನು ಪರ್ಫಾರ್ಮ್ ಮಾಡಬೇಕು. ಓಕೆ, ಡನ್. ಸೂಪರ್. ಪಾರ್ಥ, ಸತ್ತೆ ನೀನು. ಗೆಳೆಯ ಸುಮ್ಮನೆ ನೀನು. ನೀನು ಪುಕ್ಲ ಅಂತ ಧೈರ್ಯವಾಗಿರೋನು ಎದುರಿಸ್ತೀಯಲ್ಲ, ಸುಮ್ಮನೆ ಇರ್ಬೇಕಷ್ಟೇ. ಅರ್ಥ? ಈಗ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ನಂದು, ಡೈಲಾಗ್ಸ್ ಮಾತ್ರ ನಿಂದು. ಓಕೆನಾ? ಈಗ ನೀನು ಒಬ್ಬ ಮದುವೆ ಆಗದೆ ಇರೋ ಬ್ಯಾಚುಲರ್. ಮದುವೆ ಆಗದೆ ಇದ್ರೇನೆ ಬ್ಯಾಚುಲರ್ ಕಣೋ. ಮದುವೆ ಆದವ್ರನ್ನ ಯಾರೋ ಬ್ಯಾಚುಲರ್ ಅಂತಾರೆ. ಸುಮ್ಮನೆ ನನಗದು ಗೊತ್ತಿಲ್ವಾ? ಏನೋ ಬಾಯಿ ಮಾತ್ಕೊಂಡು ಬಂತಪ್ಪ. ಏನ್ ನೀನ್ ದೊಡ್ಡ ಬುದ್ಧಿವಂತ ಅಂತ ನನ್ಗೆ ಕ್ಲಾಸ್ ತಗೊಳಕ್ ಬರ್ಬೇಡ. ನೀನು ಸುಮ್ಮನೆ ಇದ್ರೆ ಸರಿ. ಇವಾಗ ಏನೋ ಮಾಡ್ತೀಯಾ? ಸರಿ, ಮತ್ತೆ ಜಗಳ ಆಗ್ಬಿಡಿ. ಏಯ್, ಅದಕ್ಕೆ ಹೇಳಿದಾರೆ ಅಂತ ಸುಮ್ಮನೆ ಇದ್ದೇನೆ. ಇಲ್ಲ ಏನ್ ಮಾಡ್ಬಿಡ್ತೀಯಾ? ಪಾರ್ಥ, ಪಾರ್ಥ ನೋಡಪ್ಪ, ಈಗ ನೀನು ಬ್ಯಾಚುಲರ್ ಅಂತ ನಮ್ಮೆಲ್ರಿಗೂ ಗೊತ್ತೇ ಕಣ. ಈಗ ನಿಮ್ಮ ಅಣ್ಣ ಆದವನು ಏನು ಮಾಡ್ತಾನೆ ಅಂತಂದ್ರೆ, ಸಿಂಗಲ್ ಆಗಿರೋ ಪಾರ್ಥನ ವಿರಹ ವೇದನೆಯನ್ನು ನೋಡಕ್ಕಾಗದೆ ನಿನ್ನ ಮಿಂಗಲ್ ಮಾಡಬೇಕು ಅಂತ ಒಂದು ಹುಡುಗಿನ ನೋಡಿ ಮದುವೆ ಮಾಡಿಸ್ತಾನೆ. ಮದುವೆ ಆದಮೇಲೆ ನಿನ್ನ ಹೆಂಡತಿ ಬಂದು ನಿನ್ನ ಮುಂದೆ ನಿಂತಾಗ ನೀನು ಪ್ರೇಮ ನಿವೇದನೆಯನ್ನ ಯಾವ ಥರ ಮಾಡ್ಕೋತೀಯ, ಯಾವ ಥರ ಪ್ರೀತಿಯಿಂದ ಮಾತಾಡಿಸ್ತೀಯ, ಅದನ್ನ ಹಿಂಗೆ ಮಾಡಬೇಕು. ಇದೇ ನಿನ್ನ ಟಾಸ್ಕ್ ಇವಾಗ. ಆನಂದ್ ಬ್ರೋ, ವಾಟ್ ಇಸ್ ದಿಸ್ ಮ್ಯಾನ್? ಅಲ್ಲ, ಅದು ಹಿಂಗಾಗುತ್ತೆ ನೋಡಿ. ಅದಕ್ಕೆ ಈ ಹೆಂಡತಿ ಅನ್ನೋ ಕ್ಯಾರೆಕ್ಟ್ರು ನನ್ನ ಮುಂದೆ ಇರ್ಬೇಕಲ್ವಾ? ಆವಾಗಲೇ ಅಲ್ವಾ ಪುಷು, ಇನ್ಸ್ಪಿರೇಷನು ಎಲ್ಲ ಸಿಗೋದು. ಇಲ್ಲ ಅಂದ್ರೆ ಆ ಫೀಲಿಂಗ್ಸ್ ಬರೋದಿಲ್ಲ ಮ್ಯಾನ್. ಆಮೇಲೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನಂತೆ, ಡಮ್ಮಿ ಹೆಂಡತಿಯಾಗಿ ನಮ್ಮ ಆನಂದ ನಿಂತ್ಕೋತಾನೆ. ಅವನೇ ಹೆಂಡತಿ ಅನ್ಕೊಂಡು ಮಾತಾಡು. ಏನೇ ಮಾತಾಡ್ತಾ ಇದ್ಯಾ ನೀನು? ನಾನು ಅವ್ನ ಹೆಂಡತಿ ಥರ ನಿಂತ್ಕೋಬೇಕಾ? ಯಾವ ಆ್ಯಂಗಲಿಂದ ನಾನು ಹುಡುಗಿ ಥರ ಕಾಣಿಸ್ತೀನಿ? ಅಲ್ಲ, ಏನೋ ಐಡಿಯಾ ಕೊಡು ಅಂದ್ರೆ ಇಂಥ ಡಬ್ಬ ಐಡಿಯಾನ ಕೊಡೋದು. ಅಪೇಕ್ಷೆನೇ ಇಲ್ವಾ? ಅವನೇ ನೆನ್ಸ್ಬಿಟ್ರೆ ಆಯ್ತಪ್ಪ ಅಲ್ವಾ? ನಿಮ್ಮನ್ನೇನು ಕೇಳೋದು, ನಾನೇ ತಾನೇ ಡೈರೆಕ್ಟ್ರು. ಓಕೆ ಓಕೆ, ಸೂಟ್ ಆಗುತ್ತೆ. ನಿಂತ್ಕೊಳ್ಳಮ್ಮ. ರೆಡಿ ರೆಡಿ ಪಾರ್ಥ, ರೆಡಿ. ಆನಂದ್ ಬ್ರೋ, ಇವ್ರ ಆಬಾ ಬ್ರೋ, ಅವ್ರಿಗೆ ಯಾಕೆ ತೊಂದರೆ? ಅಯ್ಯೋ, ಇದ್ರಲ್ಲಿ ತೊಂದರೆ ಏನಿದೆ? ಅವ್ರು ಸುಮ್ಮನೆ ಹೆಂಡತಿಯಾಗಿ ನಿಂತಿರ್ತಾರಷ್ಟೇ. ಡೈಲಾಗ್ ನೀನ್ ತಾನೇ ಹೇಳೋದು, ತೊಂದರೆ ಎಲ್ಲಿಂದ ಬಂತು? ನಿಂತ್ಕೊಳ್ಳಪ್ಪ, ನಿಂತ್ಕೊಮ್ಮ. ಚೆನ್ನಾಗಿ ಆಕ್ಟ್ ಮಾಡಬೇಕು. ಸ್ವಲ್ಪ ಹಿಂದಕ್ಕೆ ಹೋಗಿ ಓವರ್ಲ್ಯಾಪ್ ಮಾಡ್ಬಿಟ್ಟಿರೋದು. ಹೆಂಡತಿ ಕ್ಯಾರೆಕ್ಟರ್ಗೆ ಆರ್ಟಿಸ್ಟ್ ಸಿಕ್ಕಾಯ್ತಲ್ಲಪ್ಪ. ಶುರು ಹಚ್ಕೋ, ಪ್ರಪೋಸ್ ಮಾಡು.
ಪಾರ್ಥ, ಏನೋ ನಿಜವಾದ ಹೆಂಡ್ತಿನೇ ಎದುರುಗಡೆ ನಿಂತಿದ್ದಾಳೆ ಅನ್ನೋ ಥರ ನರ್ವಸ್ ಆಗ್ತಾ ಇದೆಯಾ? ಬೇಗ ಹೇಳೋ. ನೀನು ಡೇರಿಂಗು ಡ್ಯಾಶಿಂಗು ಅಂತ ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿದ್ದೀನಿ. ನರ್ವಸ್ ಆಗ್ಲೇಬೇಕಲ್ವಾ? ಮದ್ವೆ ಆಗ್ಬೇಕಾಗಿರೋ ಹುಡುಗಿ ತಾನೇ ಎದುರುಗಡೆ ನಿಂತಿದ್ದಾಳೆ. ನೋಡಿ, ಈ ಮದುವೆ ಅನ್ನೋದು ಎಲ್ಲೂ ಇರೋ ಇಬ್ಬರನ್ನ ಒಂದಾಗೋ ಥರ ಮಾಡೋ ಒಂದು ಬಾಂಡಿಂಗ್ ಅಂತ ಹೇಳ್ತಾರೆ. ಆದರೆ ಅದು ನನ್ನ ಪ್ರಕಾರ ಸುಳ್ಳು. ಆ್ಯಕ್ಚುಲಿ ಮದುವೆ ಅನ್ನೋದಿದೆಯಲ್ಲ, ಅದು ನಮಗೋಸ್ಕರ ಅಂತಲೇ ಹುಟ್ಟಿರೋರನ್ನ ನಮ್ಮ ಎದುರುಗಡೆ ತಂದು ನಿಲ್ಲಿಸ್ಬಿಡುತ್ತೆ. ಹಾಗೆ ಹೇಳಬೇಕು ಅಂದರೆ, ನಾವಿಬ್ಬರು ಹುಟ್ಟಿದ ತಕ್ಷಣವೇ ನಮ್ಮ ಪ್ರೀತಿನೂ ಹುಟ್ಟು ಅಂತ ಹೇಳ್ಬೋದು. ನಮ್ಮ ಲೈಫ್ಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇದೆಯೋಲ್ವೋ ನಮ್ಗೆ ಗೊತ್ತಿಲ್ಲ, ಆದರೆ ನಮ್ಮ ಪ್ರೀತಿಗೆ ಮಾತ್ರ ಖಂಡಿತವಾಗ್ಲೂ ಇದೆ. ಯಾಕೆಂದರೆ ನಮ್ಮ ಪ್ರೀತಿನೇ ಅಂಥದ್ದು. ನನ್ನ ಉಸಿರಲ್ಲಿ ನಿಮ್ಮ ಹೆಸರು, ನಿಮ್ಮ ಉಸಿರಲ್ಲಿ ನನ್ನ ಹೆಸರು ಒಳ್ಳೆ ಪರ್ಮನೆಂಟ್ ಟ್ಯಾಟೂ ಥರ ಸೇರ್ಕೊಂಡ್ಬಿಟ್ಟಿದೆ ಕಣ್ರಿ. ನೋಡಿ, ಒಂದು ವೇಳೆ ನಮ್ಮ ಉಸಿರು ನಿಂತೋದ್ರೂ ಆ ಹೆಸರು ಮಾತ್ರ ಹಾಗೇ ಇರುತ್ತೆ. I love you forever and ever. ಕವಿತೆ ಪಾರ್ಥ, ಅಪ್ಪ ಏನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ ಕಣಲೆ. ಸೂಪರ್ ಸೂಪರ್, ಚೆನ್ನಾಗಿ ಮಾಡ್ದ ನೀನು. ಸೂಪರ್ ಕಣ ಬಂದ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಲ್ವಾ? ಕೂತ್ಕೋ. ಆಹಾ, ಆ ಭೂಮಿಕಾ ಛೇಲ ಇವಳು. 3 ಹೊತ್ತು ಅಕ್ಕರೆ ಅಕ್ಕರೆ ಅಂದ್ಕೊಂಡು ಬಾಲು ಥರ ಅವಳಿಂದನೇ ಬಿದ್ದಿರ್ತಾಳೆ. ಹೇಗಾದರೂ ಮಾಡಿ ಇವರಿಬ್ಬರು ಕನೆಕ್ಷನ್ ಕಟ್ ಮಾಡಲೇಬೇಕು. ಇವಳು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಥರ ಮಾಡಬೇಕು. ಆಗ ಆ ಕಡೆ ಭೂಮಿಕಾನು ಒಂಟಿ, ಈ ಕಡೆ ಇವಳು ಒಂಟಿ. ಆಮೇಲೆ ಒಂಟಿಯಾಗಿರೋ ಇವಳಿಗೆ ನಾನು ಜಂಟಿ ಆಗಬೇಕು. ನಾನೇ ಎಲ್ಲ, ನಾನೇ ಅವಳ ಸರ್ವಸ್ವ ಅನ್ನೋ ಫೀಲ್ ಕೊಡಬೇಕು. ಅಷ್ಟಾದರೆ ಇವತ್ತೇ ಈಗಲೇ ನನ್ನ ಡ್ರಾಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತೀನಿ. ಮಲ್ಲಿ ರೀ, ಯಾಕೆ ಏನಾಯ್ತು? ಅಲ್ಲ, ಏನೂ ಆಗಿಲ್ಲ ಮಲ್ಲಿ, ಏನೂ ಆಗಬಾರ್ದು ಅಂತ. ಮಲ್ಲಿ, ನೀ ನನ್ನ ಮುದ್ದಿನ ಹೆಂಡ್ತಿ ಅಲ್ವಾ? ನೀ ನನ್ನ ಸ್ವೀಟ್ ಆರ್ಟ್ ಅಲ್ವಾ? ಅದಕ್ಕೆ ಎಕ್ಸ್ಟ್ರಾ ಕೇರು ಕನ್ಸನ್ನು ಎಲ್ಲ. ಮಲ್ಲಿ, ನೀನು ಹೆಸರು ತಕ್ಕಾಗೆ ಈ ಮಲ್ಲಿಗೆ ಹೂ ಥರನೇ ತುಂಬ ಡೆಲಿಕೇಟ್ ಆಗಿದ್ಮೇಲೆ ನೀನು ಹೂ ಥರನೇ ನಾಜೂಕಾಗಿ ಜೋಪಾನವಾಗಿ ನೋಡ್ಕೋಬೇಕು ತಾನೆ. ನೀನು ನಿಂತ್ಕೋಬಾರ್ದು. ಬಾ, ಕೂತ್ ಕೂತ್ ಕೂತ್. ಕಂಫರ್ಟಬಲಾ? ನೀನು ಯಾವಾಗಲೂ ಹೀಗೆ ಕಂಫರ್ಟಬಲ್ ಆಗಿರಬೇಕು ಮಲ್ಲಿ. ಅದು ಇದು ಕೆಲಸ ಮಾಡ್ತೀನಿ ಅನ್ನೋದು ಯಾವುದು ಮಾಡಬಾರ್ದು. ನೋಡು, ನೀನು ಸ್ಟ್ರೆಸ್ ಮಾಡಿಕೊಂಡ್ರೆ ಒಟ್ಟೊಳಗಡೆ ಮಗುಗೂ ಸ್ಟ್ರೆಸ್ ಆಗ. ನಿನ್ನ ಜೊತೆಗೆ ನೀನು ಮಗುನು ಕೇರ್ ಮಾಡಬೇಕು ಮಲ್ಲಿ, ಡಬಲ್ ಕೇರ್ ಮಾಡ್ಬೇಕು. ಅರ್ಥ ಆಯ್ತಾ? ಅಯ್ಯೋ ರೀ, ನಾನು ಗರ್ಭಿಣಿ ಅಷ್ಟೇ, ನನ್ಗೆ ಯಾವ ದೊಡ್ಡ ರಾಗನೂ ಬಂದಿಲ್ಲ.
ನೀವೇನ್ರಿ ಇಡೀ ಪ್ರಪಂಚದಾಗೆ ನನ್ಗೆ ಒಬ್ಳಿಗೆ ಹಿಂಗಾಗಿರೋದು, ನಾನೇ ಮೊದಲನೇವಳು ಅನ್ನಂಗೆ ಆಡ್ತಿದ್ದೀರಲ್ಲ. ನನಗೆ ಹಿಂಗೆಲ್ಲ ಕೂತಿರಕ್ಕೆ ಆಯ್ಕಿಲ್ಲ, ತಲೆ ಕೆಟ್ಟೋದಂಗೆ ಆಯ್ತದೆ. ನೀವೊಳ್ಳೆ. ಎಲ್ಲಿಗೆ ಹೋಗ್ತಿದ್ಯಾ? ಅಲ್ಲ, ನೀರ್ ಬೇಕಿತ್ತು. ಆಫ್ಟರ್ ಆಲ್ ನೀರು ತಾನೆ, ನಾನು ಇದೀನಲ್ವಾ ಮಲ್ಲಿ. ನಾನು ಬರೀ ನಿನ್ನ ಗಂಡ ಅಲ್ಲ, ನೀನು ಹೇಳಿದ ಕೆಲಸ ಮಾಡೋ ಸರ್ವೆಂಟ್. ನಿನಗೆ ಏನು ಬೇಕೋ ನೀನು ಕೂತಿರೋ ಜಾಗಕ್ಕೆ ನಾನೇ ತಂದು ಕೊಡ್ತೀನಿ. ಇರೋ ಬಂದು. ಅಯ್ಯೋ ದೇವ್ರೇ, ಇವತ್ತೇನಾಗೈತೆ ನಿಮ್ಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನೀವ್ ಹೆಂಗೆಲ್ಲ ಆಡ್ಬೇಡಿ, ನನ್ಗೊಂಥರ ಆಯ್ತದೆ. ಯಾವ ಥರನೂ ಇಲ್ಲ, ಒಬ್ಬ ಗಂಡ ಆಗಿ ಹೆಂಡತಿ ಸೇವೆ ಮಾಡ್ತಿದ್ದೀನಿ ಅಷ್ಟೇನೆ. ಅದರಲ್ಲಿ ಏನು ತಪ್ಪು? ಹಾಂ, ತಗೋ ಕುಡಿ. ರೀ, ನಾನಂದ್ರೆ ನಿಮ್ಗೆ ಅದೆಷ್ಟು ಪ್ರೀತಿ ಅಲ್ವಾ? ಕೇಳ್ತಿಯಲ್ಲ ಬಲ್ಲಿ, ನೀನು ಅಂದರೆ ನನಗೆ ಅಷ್ಟು ಪ್ರೀತಿ. ಪ್ರೀತಿ ಅಲ್ವೇ ಟ್ರ್ಯಾಪ್, ಒಂಥರ ಹನಿ ಟ್ರ್ಯಾಪ್. ಗೆಳೆಯ ಏನಿದು ಕೇಕು? ಕೇಕ್ ಇಲ್ಲದೆ ಪಾರ್ಟಿ ಹೆಂಗೋ ಕಂಪ್ಲೀಟ್ ಆಗುತ್ತೆ, ಅದಕ್ಕೆ ನಾನೇ ತರಿಸ್ದೆ. ಅಲ್ವಾ ಗೆಳೆಯ, ಆಗ್ಲಿಂದ ನನಗೆ ಅಂಟ್ಕೊಂಡೇ ಕೂತಿದ್ಯಾ. ಅದು ಯಾವ ಮ್ಯಾಜಿಕಲ್ಲಿ ನೀನು ಫೋನ್ ಮಾಡಿ ಆರ್ಡರ್ ಮಾಡ್ಬಿಟ್ಟ? ಮದುವೆ ಆದ್ಮೇಲೆ ಬಲ್ ಫಾಸ್ಟ್ ಆಗ್ಬಿಟ್ಟಿದೆ ನೀನು. ಯಾವುದು ದೊಡ್ಡ ವಿದ್ಯೆನೋ, ಜಸ್ಟ್ ಕ್ಲಿಕ್ ಅವೇ ಆರ್ಡರ್ ಮಾಡಿದೆ ತಂದು ಕೊಟ್ಟಿದ್ದಾರೆ. ಸರಿ, ಕಟ್ ಮಾಡು. ನಾನಾ ಲೇ ಪಾರ್ಟಿ ಹೋಸ್ಟ್ ಮಾಡೋ ನೀನು ಈ ಮನೆ ಯಜಮಾನ, ನೀನ್ ಮಾಡ್ಬೇಕು. ಬಾ ಬನ್ನಿ ನೀವಿಬ್ರು. ಅರೆ ಸುಮ್ನೆ. ಅರೆ ಬಾರೆ ಬನ್ನಿ, ಬನ್ನಿ, ಬನ್ನಿ. ನಾಚ್ಕೋತಾರ. ಕಮ್ ಕಮ್ ಕಟ್ ಮಾಡಿ ಯಾವ್ದು? ಕಟ್ ಮಾಡಪ್ಪ. ತಳ. ನೋ ಮನೆ ಯಜಮಾನ ಫಸ್ಟ್ ನೀ ತಿನ್ನಪ್ಪ. ಹೆಂಗಿದೆ ಕೇಕು? ಸ್ಪೆಷಲ್ ಆಗಿ ಮಾಡ್ಸಿರೋದು? ಏನಾಗಲ್ಲ, ಇಷ್ಟು ಚೆನ್ನಾಗಿದೆ. ನನ್ನ ಲೈಫಲ್ಲಿ ಯಾವತ್ತೂ ಇಷ್ಟು ಚೆನ್ನಾಗಿರೋ ಕೇಕ್ ತಿಂದೇ ಇರಲಿಲ್ಲ. ನನಗೆ ಬೇಡ ಕಣ, ನನಗೆ ಬೇಡ. ಕೇಕ್ನೂ ಬೇಡ ಅಂತಿದ್ಯಲ್ಲೋ? ಕೇಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಿನ್ಗೆ? ಹೌದು, ಆದ್ರೆ ಚಿಕನ್ ಅಂದ್ರೆ ಇನ್ನೂ ಹೆಚ್ಚು ಪಂಚಪ್ರಾಣ. ಅದು ಅಪರ್ಣ ಮಾಡಿದಾಳೆ. ಆಮೇಲೆ ಇದನ್ನ ತಿಂದ್ರೆ ನನಗೆ ಅದನ್ನ ತಿನ್ನಕ್ಕಾಗಲ್ಲ. ಅದಕ್ಕೆ ಇವತ್ತು ಪೂರ್ತಿ ದಿವಸ ನಾನು ಬರೀ ಚಿಕನ್ ತಿನ್ಬೇಕು ಅಂತ ಡಿಸೈಡ್ ಮಾಡಿ. ಆಯ್ತು ತಿನ್ನಪ್ಪ, ಏನ್ ಮಾಡಕ್ಕಾಗುತ್ತೆ, ನಾವೇ ತಿನ್ನೋಣ. ಅದಕ್ಕೆ ತಗೊಳ್ಳಿ ನಿಮ್ಗೆ. ಅದಕ್ಕೆ ತಗೊಳ್ಳಿ. ಗೌತಮರ ಇದರಲ್ಲಿ ಮೊಟ್ಟೆ ಹಾಕಿರ್ತಾರ? ಅಫ್ಕೋರ್ಸ್, ಮೊಟ್ಟೆ ಹಾಕದೆ ಯಾರು ಕೇಕ್ ಮಾಡ್ತಾರ್ರಿ? ಸಾರಿ ಆನಂದ್ ಅವರೇ, ಮೊಟ್ಟೆ ಹಾಕಿರೋ ಕೇಕ್ ನಾನು ತಿನ್ನಲ್ಲ. ಸಾರಿ. ಅದಕ್ಕೆ ನಿಜ ಹೇಳ್ತಾ ಇದೀನಿ, ಸೂಪರ್ ಆಗಿದೆ, ಮಿಸ್ ಮಾಡ್ಕೋಬೇಡಿ. ಇಲ್ಲ ಪರವಾಗಿಲ್ಲ, ಸಾರಿ, ಥ್ಯಾಂಕ್ ಯು. ಆನಂದ್ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾನಂದ್ರೆ ನಂಗೆ ವೆಯ್ಟ್ ಮಾಡೋಕ್ಕೆ ಆಗ್ತಿಲ್ಲ. ನಾನು ತಿಂತೀನಿ. ತಿನ್ಸು. ಹೇಗಿದೆ? ಅವ್ರಿಗೆ ಬರ್ಗೆ ಕೊಡ್ತೀನಿ. ಸಕ್ಕದಾಗಿದೆ. ಅದು ಆ್ಯಕ್ಚುಲಿ ನಾನು ಈ ಮಾಡೆಲಿಂಗ್ ಫೀಲ್ಡಲ್ಲಿ ಇರೋದಲ್ವಾ, ಸೊ ಆಸೆ ಆದರೂ ತಿನ್ನೋ ಹಾಗಿಲ್ಲ, ಡಯಟ್ ಮಾಡ್ತಾ ಇದ್ದೀನಿ. ತಗೊಳ ಬರ್ತಾ. ಇಲ್ಲ ಬ್ರೋ, ನಾನು ಇನ್ನೂ ಸ್ಟ್ರಿಕ್ಟ್ ಡಯಟಲ್ಲಿ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಇಷ್ಟೊತ್ತು ಚಿಕನ್ ತಿಂದಿದ್ದೆ ಹೆಚ್ಚು. ನಿಮ್ಗೆ ಯಾರಿಗೂ ಕೇಕ್ ತಿನ್ನೋ ಯೋಗ ಇಲ್ಲ, ನಾವೇ ತಿಂತೀವಿ, ನೀವು ನೋಡ್ತಾ ಇರಿ. ಕೂತ್ಕೊಳ್ಳೆ. ಸಕ್ಕದಾಗಿದೆ. ಕೇಕ್ ಅಂದ್ರೆ ನಿಮಗೆ ತುಂಬಾ ಇಷ್ಟ, ನೀವ್ಯಾಕೆ ತಿಂತಿಲ್ಲ? ಅದು ನಾರ್ಮಲ್ ಕೇಕ್ ಅಲ್ಲ, ರಮ್ ಕೇಕು. ಇಷ್ಟು ದಿವಸ ಈ ನನ್ನ ಮಕ್ಕಳು ನಮಗೆ ಚೆನ್ನಾಗಿ ಕುಡಿಸ್ ಮಜಾ ತಗೋತಾ ಇದ್ರು, ಅದಕ್ಕೆ ರಿವೆಂಜ್ ತಗೋತಾ ಇದ್ದೀನಿ. ಅದು ರಮ್ ಮಿಕ್ಸ್ ಆಗಿದೆ, ಅವ್ನು ತಿಂದಷ್ಟು ನಮಗೆ ಮಜಾ ಬರುತ್ತೆ. ತಿನ್ಲಿ ನೋಡ್ತಾ ಇರಿ, ನಿಜವಾದ ಪಾರ್ಟಿ ಇವಾಗ ಶುರು ಆಗುತ್ತೆ. ಚೆನ್ನಾಗಿದೆ ಅಲ್ಲನಾ? ಇವಾಗಲೂ ಕಾಲ ಮಿಂಚಿಲ್ಲ ನೋಡ, ಚಿಕನ್ ಜೊತೆಗೆ. ಬೇಡ ನಾನು ಹೋದೆ, ಚಿಕನ್ ತಿಂತೀನಿ ನಾನು. ಇವ್ರಿಗೇನು ಆಗಲ್ಲ ತಾನೆ? ಏನೂ ಆಗಲ್ಲ, ಸುಮ್ಮನೆ ರೀ. ಏನಾಯ್ತಪ್ಪ?
ಎಲ್ಲ ಉಲ್ಟಾ ಪಲ್ಟ ಕಾಣ್ತಾ ಇದ್ದೀರಾ? ಆಯಿತು. ನಿಜ ಹೇಳು, ಇಷ್ಟು ಜನಕ್ಕೆ ಲವ್ ಲೆಟ್ರ್ ಬರ್ದೆ ನೀನು? ನಿಜ ಗೊತ್ತಾಗ್ಬೇಕು ನಂಗೆ ಇವತ್ತು. ಈಗ ಆ್ಯಕ್ಚುಯಲ್ ಪಾರ್ಟಿ ಶುರು. ಎಷ್ಟು KG ಕಾಳು ಖಾಲಿ ಮಾಡಿದ್ಯಾ? ನಿಜ ಗೊತ್ತಾಗ್ಬೇಕು ನಂಗೆ, ಹೇಳು. ಏಯ್, ನಾವು ಹಾಕೋವಾಗ ಅಂಗಡಿಗೆ ಹೋಗ್ಬಿಟ್ಟು KG ಲೆಕ್ಕದಲ್ಲಿ ಕಾಳು ತಂದು ಹಾಕಿರಲ್ಲ. ನಮಗೆ ಕಾಳು ಹಾಕಿ ಅಷ್ಟೇ ರೂಢಿ. ಎಷ್ಟು KG ಅಂತ ಯಾವ ನೋಡಿರ್ತಾನಲ್ಲ ಅವನ್ನ ಎತ್ಕೊಂಡು ತೂಕ ಮಾಡ್ಕೋಬೇಕು. ಕಾಳು ಆಗಿರ್ಲಿ. ನಾನು ನೀನು ನೋಡೋಕ್ಕೆ ಅಂತ ನಿಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಲ್ಲ, ನಿಮ್ಮಮ್ಮ ನನಗೇನು ಕೊಟ್ಟರು? ಕಾಫಿ. ಟೀ ಕೊಟ್ಟು. ಅದಕ್ಕೆ ಸಕ್ಕರೆ ಕಮ್ಮಿ ಹಾಕಿದ್ರು. ಶುಗರ್ ನಿಮ್ಮ ಅಪ್ಪ ಅಮ್ಮಗಿದ್ರು, ಅವ್ರು ಸಕ್ಕರೆ ಕಮ್ಮಿ ಹಾಕೊಳ್ಳಿ. ನನಗೆ ಯಾಕೆ ಕಮ್ಮಿ ಹಾಕಿದ್ರು? ನನಗೆ ಅವಮಾನ ಮಾಡಬೇಕು ಅಂತಾನೆ ಮಾಡಿದ್ದಾರೆ. ನಾನು ಇದನ್ನ ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ನಂಗಾಯ ಬೇಕು. ನೋಡಿಲ್ಲಿ, ಅವತ್ತು ಟೀ ಕುಡ್ದೆ ತಾನೆ. ಆಮೇಲೆ ನಮ್ಮಮ್ಮ ಬಂದು 2 ಸ್ಪೂನ್ ಸಕ್ಕರೆ ಸುರಿದ್ರು. ಕುಡ್ದೆ ಮಿಕ್ಸ್ ಮಾಡ್ಕೊಂಡಲ್ವಾ, ಅಲ್ಲಿಗೆ ಟ್ಯಾಲಿ. ಏನೇ ಟ್ಯಾಲಿ? ಏನು ಕ್ಲಿಯರು? ಸಕ್ಕರೆ ಹಾಕ್ಬಿಟ್ಟು ಅದು ಮಿಕ್ಸ್ ಆಗಲಿ ಅಂತ ಟೀ ನಿಂಗೆ ಅಲ್ಲಾಡಿಸ್ತಾ ಇದ್ನಲ್ಲ, ಬಿಸಿಗಿದ್ದಿದ್ದು ಟೀ ತಣ್ಣಗಾಗೋಯ್ತಲ್ಲೇ. ಬಿಸಿ ಕುಡ್ದಂಗಾಯ್ತ ನಾನು. ನನಗೆ ಇವಾಗ ಬಿಸಿ ಟೀ ಬೇಕು. ಮತ್ತೆ ಅವತ್ತು ಯಾಕೆ ಚಪ್ಪರ್ಸ್ಕೊಂಡ್ ಚೆನ್ನಾಗಿ ಕುಡ್ದೆ ನಮ್ಮ ಮನೇಲಿ? ಸುಳ್ಳು ಹೇಳ್ತಿದ್ಯಾ? ಅವೆಲ್ಲ ಬೇಕಾಗಿಲ್ಲ. ಸರ್, ನನ್ಗೆ ಡಿವೋರ್ಸ್ ಬೇಕು. ಈ ನನ್ ಮಗ ಬೇಡ. ನನ್ಗೆ ಡಿವೋರ್ಸ್ ಬೇಕು. ನಾನ್ ಡೈವರ್ಸ್ ಎಲ್ಲ ಕೊಡಕ್ ರೆಡಿ ಇಲ್ಲ. ನನಗೆ ಬಿಸಿ ಟೀ ಬೇಕು. ನಾನು ಕೊಡಿಸ್ತೀನಿ ಸುಂದರ. ಗೆಳೆಯ, ನೀನೇನ್ ಮಾಡ್ತಾ ಗೊತ್ತಿಲ್ಲ. ನನ್ಗೆ ನ್ಯಾಯ ಬೇಕು, ಬಿಸಿ ಟೀ ಬೇಕು. ಯಾರು ಇದಲ್ಲ? ನನ್ಗೂ ಅನ್ಯಾಯ ಆಗಿದೆ. ಇವ್ರ ಮನೆಗೆ ನಾನು ಹೋದಾಗ ಏನ್ ಕೊಡ್ಬೇಕು? ಮಾಮಯ್ಯಗಳೇ, ಇವ್ರ ಮನೆಗೆ ಹೋಗಿದ್ದೆ ಅಲ್ವಾ, ಇವ್ರು ಸಕ್ಕರೆ ಹಾಕ್ಬಿಟ್ಟು ಕೊಡ್ಬೇಕಲ್ಲ, ಟೀ ಹಂಗೆ ಕೊಡ್ಬೇಕಾ? ಶುಗರ್ ನನಗೆ ಅಲ್ಲ. ನೀನ್ ಹೇಳು, ಇವ್ರ ತಿರುಗೋ ಅಷ್ಟಕ್ಕೆ ಮಿಡಿ ಹಾಕೊಂಡ್ಬರ್ಬಿಟ್ರಲ್ಲ. ಎಷ್ಟು ಮದುವೆ ಆಗಿ 2 ಮಕ್ಕಳಾಗಿದೆ. ಹೆಂಡತಿ ಯಾರಂತ ಇನ್ನೂ ಗೊತ್ತಿಲ್ವಾ? ಇನ್ನ ಯಾರು ಅಂತ ಚುಚ್ಚಲು ಪರವಾಗಿಲ್ಲ. ಬಿಸಿ ಟೀ ಕೊಟ್ಬಿಟ್ಟು ಚುಚ್ಚೆ. ಬಿಸಿ ಟೀ ಕೊಡ್ಬೇಕು. ಈಗ ಡಿವೋರ್ಸ್ ಬೇಕು. ಬಿಸಿ ಟೀ ಬೇಕು. ಇದು ಯಾಕೋ ಪಾರ್ಟಿ ಶುರು ಆಗ್ತಿಲ್ಲ, World War 3 ಶುರು ಆಗ್ತಿದೆ. ಕೆಲಸ ಮಾಡಿ, ನೀವು ಅಪಾರ್ಟ್ಮೆಂಟ್ ಕರ್ಕೊಂಡೋಗಿ ಒಂದು ರೂಮಲ್ಲಿ ಲಾಕ್ ಮಾಡಿ, ನಾನು ಅವನ್ನ ಬೇರೆ ರೂಮಲ್ಲಿ ಲಾಕ್ ಮಾಡ್ತೀನಿ. ಇಲ್ಲ ಸಹಯೋಗ. ಥ್ಯಾಂಕ್ ಯು ಅದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಯಾಕೆ? ಅದೇ ಅದಕ್ಕೆ ನಾನು ಅಪೇಕ್ಷಾ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಒಂದು ಸ್ಟೇಜ್ನೇ ರೆಡಿ ಮಾಡಿಕೊಟ್ರಲ್ಲ, ಅದಕ್ಕೆ. ಆ್ಯಕ್ಚುಲಿ ನಾನು ಹಾಗೆ ಮಾಡಿದ್ದು ನನಗೊಂಥರ ಗಿಲ್ಟ್ ಫೀಲ್ ಇತ್ತು. ಅದಕ್ಕೆ. ಗಿಲ್ಟಾ? ಯಾಕದಕ್ಕೆ? ಅದು ನಾನು ಸ್ಟ್ರಿಕ್ಟಾಗಿ ನೀವಿಬ್ಬರು ದೂರ ಇರಿ ಅಂತ ಹೇಳಿದ್ನಲ್ಲ. ಸೊ ಇತ್ತೀಚೆಗೆ ಫೋನಲ್ಲಿ ಗಂಟುಗಟ್ಟಲೆ ಮಾತಾಡೋದು, ಆಗಾಗ ಮೀಟ್ ಮಾಡೋದು ಅದೆಲ್ಲ ಕಮ್ಮಿ ಆಗಿರುತ್ತೆ. ಪ್ರೀತಿ ಮಾಡೋರು ದೂರ ಇದ್ದರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅದಕ್ಕೆ ನೀವಿಬ್ರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿರಿ ಅಂದಕ್ಕೆ ಈ ಥರ ಮಾಡಿದ್ದು. ಸೊ ಸ್ವೀಟ್ ಆಫ್ ಯು ಅದಕ್ಕೆ. ನೀವು ಮತ್ತೆ ಗ್ರೇಟ್ ಆಗಿಬಿಟ್ರಿ. ಹಾಗೆ ನಮ್ಮ ಮದುವೆ ವಿಷಯದಲ್ಲೂ ನಮ್ಮ ಬಗ್ಗೆ ಒಂದು ಸ್ವಲ್ಪ ಕರುಣೆ ತೋರಿಸಿ ಇನ್ನೂ ಗ್ರೇಟ್ ಆಗಿಬಿಡಿ ಅದಕ್ಕೆ. ನಾನು ಅಪೇಕ್ಷಾ ನಿಮ್ಮ ಹೆಸರು ಹೇಳ್ಕೊಂಡು ಹೇಗೋ ಬದುಕ್ಬಿಡ್ತೀವಿ. ಅಯ್ಯೋ ದೇವ್ರೆ, ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ನೋಡಿ ಪಾರ್ಥ ಅವರೇ, ನಾನು ನಿಮ್ಮ ಪ್ರೀತಿನ ಸಪೋರ್ಟ್ ಮಾಡ್ಬೋದು, ಆದರೆ ನಿಮ್ಮನ್ನು ನಮ್ಮ ಮನೆಯವ್ರ ಎದುರುಗಡೆ ಡಿಫೆಂಡ್ ಮಾಡೋದಕ್ಕಂತೂ ಆಗಲ್ಲ ನನ್ನ ಕೈಯಲ್ಲಿ. ನೋಡಿ, ಈ ವಿಷಯದಲ್ಲಿ ಯಾವುದೇ ನಿರ್ಧಾರ ಆಗಲಿ ಅದು ನಮ್ಮ ಅಪ್ಪ ಅಮ್ಮನೇ ತಗೊಳ್ಳೋದು. ಇದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇಷ್ಟ ಆಗುತ್ತಲ್ವಾ? ಏನೂ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ನನಗೆ ಗೊತ್ತು, ಅದು ನಿಮಗೆ ಬಿಟ್ಟಿದ್ದು. ನೀವು ನನ್ನನ್ನು ಹೇಗೆ ಒಪ್ಸಿದ್ರೋ ಹಾಗೆ ನನ್ನ ತಂದೆ ತಾಯಿನ ಒಪ್ಸಿದ್ರೇನೆ ನಿಮ್ಮ ರೂಟ್ ಕ್ಲಿಯರ್ ಆಗೋದು. ಅಯ್ಯೋ ಅಷ್ಟೇ ತಾನೇ, ಒಪ್ಸಿದ್ರಾಯ್ತು ಬಿಡಿ. ಅದಕ್ಕೆ ಮಾತಾಡೋಣಂತೆ. ಅದು ಅನ್ಕೊಳ್ಳೋಷ್ಟು ಸುಲಭ ಅಲ್ಲ ಪಾರ್ಥ ಅವರೇ. ನಮ್ಮಪ್ಪ ಅಮ್ಮ ಇನ್ನೂ ಅದೇ ಮೈಂಡ್ಸೆಟ್ಟಲ್ಲೇ ಇದ್ದಾರೆ.
ದೊಡ್ಡ ಮನೆಯವ್ರ ಸವಾಸ ನಮ್ಮಂಥವ್ರಿಗಲ್ಲ ಅಂತ, ಅದರಲ್ಲೂ ನಮ್ಮನೆ ಸವಾಸ ಬೇಡವೇ ಬೇಡ. ನೋಡಿ, ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ಒಪ್ಸಿದ್ರೇನೆ ಈ ಮದುವೆ ಆಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ತುಂಬ ಕಷ್ಟ ಆಗೋಗುತ್ತೆ. ಅದಕ್ಕೆ ಅರೆ ಪಾರ್ಥ, ಯಾಕೆ ಡಲ್ ಆಗ್ಬಿಟ್ರಿ? ನಾನು ಇರೋ ವಿಷಯನ ಹೇಳಿದೆ, ಹಾಗಂತ ಕೈ ಕಟ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಅಪ್ಪ ಅಮ್ಮನ ಹೇಗೆ ಒಪ್ಪಿಸ್ಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಈಗ ಪಾರ್ಟಿ ಮೂಡ್ನ ಹಾಳು ಮಾಡ್ಕೋಬೇಡಿ. ಪಾರ್ಟಿ ಮುಗಿಸ್ಕೊಂಡು ಹೋಗ್ತಿದ್ದೀರಾ, ಖುಷಿ ಖುಷಿಯಾಗಿರಿ. ಸರಿ ಅದಕ್ಕೆ ಬಾಯ್ ಅದಕ್ಕೆ. ಬಾಯ್. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಪೇಕ್ಷಾ. ಅವಾಗಲೋ ಮಾತಾಡಬೇಕಾಗಿತ್ತು, ಬಟ್ ಟೈಮ್ ಆಗಿರಲಿಲ್ಲ ಆ್ಯಂಡ್ ಮುಹೂರ್ತನೂ ಕೂಡ ಬಂದಿರಲಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ. ಏನ್ ವಿಷಯ ಭಾವ? ನನಗೆ ಯಾವಾಗಲೂ ಒಂದು ಅನ್ಸೋದು ಅಪೇಕ್ಷಾ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾಗಿತ್ತು ಅಂತ. ಬಟ್ ವಿ ಮಿಸ್ಡ್ ಇಟ್. ನಮ್ಗೆ ಅದೃಷ್ಟ ಇರಲಿಲ್ಲ. ಇಟ್ಸ್ ಎ ಗ್ರೇಟ್ ಲಾಸ್. ನನ್ನ ತಮ್ಮ ಮಾಡೋ ತಪ್ಪಿಗೆ ನೀನು ನಮ್ಮ ಮನೆಗೆ ಬರೋ ತಪ್ಪೋಯ್ತು. ಅದ್ರ ಬಗ್ಗೆ ನನಗೆ ಈಗಲೂ ಬೇಜಾರಿದೆ, ಪಶ್ಚಾತ್ತಾಪ ಇದೆ. ಸೊ ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ, ನಮ್ಮಿಂದಾದ ತಪ್ಪನ್ನ ನಾವೇ ಸರಿ ಮಾಡ್ಕೋಬೇಕು ಅಂತ. ನಾನೇ ಒಬ್ಬ ಒಳ್ಳೆ ಹುಡುಗನ ಹುಡುಕಿ ಮುಂದೆ ನಿಂತು ನೀನು ಮದುವೆ ಮಾಡಿಸ್ಬೇಕು ಅಂತ. ಯಾಕೆಂದರೆ ನನ್ನ ತಪ್ಪಿನಿಂದ ನೀನು ನಿಮ್ಮ ಮನೆಯವರು ಎಷ್ಟು ನೋವು ಅನುಭವಿಸಿದ್ರ ಅಂತ ನನಗೆ ಗೊತ್ತು. ಬಟ್ ಇಟ್ಸ್ ಓಕೆ ಭಾವ, ನಾನು ಯಾವುದೋ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಾನು ಆಲ್ಮೋಸ್ಟ್ ಮರ್ತ್ಬಿಟ್ಟಿದ್ದೀನಿ ಎಲ್ಲಾನು. ಆಲ್ಮೋಸ್ಟ್ ಪೂರ್ತಿಯಾಗಿ ಮರೆತಿಲ್ಲ ಅಲ್ವಾ? ಪ್ಲೀಸ್, ನಮ್ಮಿಂದ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಡು. ನೀನು ನಮ್ಮನೆಗಂತೂ ಸೊಸೆಯಾಗಿ ಬರಲಿಲ್ಲ, ಬಟ್ ನೀನು ಸೊಸೆಯಾಗಿ ಹೋಗೋ ಮನೆ ಒಂದು ಒಳ್ಳೆ ಮನೆ ಆಗಿರಬೇಕು. ನಮಗಿಂತ ಒಳ್ಳೆ ಸಂಬಂಧ ನಿಮ್ಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ಏನು ಯೋಚನೆ ಮಾಡ್ತಾಯಿದ್ದೆ ಅಪೇಕ್ಷಾ? ಯು ಡೋಂಟ್ ವರಿ. ನಿಮ್ಮ ತಂದೆ, ಐ ಮೀನ್ ನಮ್ಮ ಮಾವನ ಹತ್ರ ನಾನು ಮಾತಾಡ್ತೀನಿ. ನಿನ್ನನ್ನು ಒಂದು ಒಳ್ಳೆ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು. ಅದನ್ನು ಮಾಡೇ ಮಾಡ್ತೀನಿ. ಬ್ರೋ ಹಾಂ, ಅಲ್ಲಿ ಸರಿ ಹೋಗ್ತಾ ಆನ್ ದ ವೇ ಅಪೇಕ್ಷಾನ ಡ್ರಾಪ್ ಮಾಡು. ಸರಿ ಸರಿ ಬಿಗ್ ಬ್ರೋ. ನನ್ನ ಬ್ಯಾಗ್ ತಗೊಂಡೆ. ಹೊಟ್ಟೆ ಅಪ್ಪಿ? ಹಾಂ ಅಕ್ಕ, ಹೊಟ್ಟೆ. ಓಕೆ, ಬಾಯ್ ಅಕ್ಕ. ಟೇಕ್ ಕೇರ್. ಯು ಟು ಮಾ. ಕಾಲ್ ಮಾಡು. ಹಾಂ, ಕಾಲ್ ಮಾಡಿ. ಬಾಯ್ ಬಾಯ್. ಬಾಯ್ 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 ಭಾವ. ಬಾಯ್ ಬಾಯ್. ಟೇಕ್ ಕೇರ್. ಟೇಕ್ ಕೇರ್. ಬಾಯ್.